We once again praise the Lord for giving us this beautiful opportunity to worship the Lord. ಮತ್ತೊಂದು ಆವರ್ತಿ ಈ ರೀತಿಯಾಗಿ ಕರ್ತನನ್ನು ಆರಾಧಿಸೋದಕ್ಕೋಸ್ಕರವಾಗಿ ಕರ್ತನ ಕೊಟ್ಟಿರುವಂತಹ ಶ್ರೇಷ್ಠ ಸಮಯಕ್ಕಾಗಿ ಆತನಿಗೆ ನಾವು ವಂದನೆ ಸಲ್ಲಿಸ್ತಾ ಇದ್ದೇವೆ. So before we can go into worship, we will briefly look into God's word and worship the Lord in spirit and in truth. ಆರಾಧನೆಯಲ್ಲಿ ಹೋಗೋದಕ್ಕಿಂತ ಮುಂಚೆ ನಾವು ಕ್ಲುಪ್ತವಾಗಿ ದೇವರ ವಾಕ್ಯದ ಕಡೆಗೆ ನೋಡಿಕೊಂಡು ಆತ್ಮದಿಂದ ಸತ್ಯದಿಂದ ದೇವರನ್ನು ಆರಾಧಿಸೋಣ. We'll turn our Bibles to Psalm 105 and we'll read the 16th verse altogether. Psalm 105 and verse 16. ನಾವು ನಮ್ಮ ಸತ್ಯವೇದವನ್ನು ಕೀರ್ತನೆಗಳು 105 16ನೇ ವಚನದ ಕಡೆಗೆ ತೆಗೆದುಕೊಳ್ಳೋಣ. ಕೀರ್ತನೆ 105 16ನೇ ವಚನವನ್ನು ನಾವೆಲ್ಲರೂ ಕೂಡಿ ಓದಿಕೊಳ್ಳೋಣ. He called down famine on the land. ಅನಂತರ ಆತನ ದೇಶದಲ್ಲಿ ಕ್ಷಾಮವನ್ನು ಬರಮಾಡಿ ಆಹಾರವೆಂಬ ಉರುಕೋಲನ್ನು ಮುರಿದು ಬಿಟ್ಟನು. Let us look to the Lord in prayer. ಪ್ರಾರ್ಥನೆಯಲ್ಲಿ ದೇವರ ಕಡೆಗೆ ನೋಡೋಣ. Our loving heavenly Father, we do come into thy presence in and through the highly exalted name of our Lord and Savior Jesus Christ. ಪ್ರೀತಿಯುಳ್ಳಂತ ನಮ್ಮ ಸರ್ವಶಕ್ತನಾದಂತ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಿಮ್ಮ ಪಾದಗಳ ಹತ್ರ ನಾವು ಬರ್ತಾ ಇದ್ದೇವೆ. We worship you for their dear son and for the work of atonement on the cross. ಓ ದೇವರೇ, ನಿಮ್ಮ ಪ್ರಿಯ ಮಗನ ಮತ್ತು ಆತನ ಅಮೂಲ್ಯವಾದಂತ ರಕ್ತದ ಒಡಂಬಡಿಕೆಯ ನಿಬಂಧನೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. As we look into thy word, we pray that you might incite our hearts, encourage us to worship you in spirit and in truth. ದೇವರೇ, ಪ್ರಾರ್ಥನೆಯಲ್ಲಿ ನಿನ್ನ ಕಡೆ ನೋಡ್ತಾ ಇದ್ದೇವೆ. ನಿನ್ನ ವಾಕ್ಯದಿಂದ ನಮ್ಮನ್ನು ಬೆಳಗಿಸಿ ಆತ್ಮದಿಂದ ಸತ್ಯದಿಂದ ಆರಾಧನೆ ಮಾಡೋದಕ್ಕೋಸ್ಕರ ನಮ್ಮನ್ನು ಪ್ರೇರೇಪಿಸಿ. In translation, grant grace, and in all the technicalities also grant grace. ಭಾಷಾಂತರದಲ್ಲಿ ಮತ್ತೆ ಎಲ್ಲ ತಾಂತ್ರಿಕವಾದಂತ ಕೆಲಸ ಕಾರ್ಯಗಳಲ್ಲಿ ಕೂಡ ನಿಮ್ಮ ಕೃಪೆ ಕೋರ್ತಾ ಇದ್ದೇವೆ. For this we pray with all thanksgiving in the highly exalted name of our Lord and Savior Jesus Christ. ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನು, ನಮ್ಮ ಒಡೆಯನು, ಉನ್ನತವಾಗಿ ಹೆಚ್ಚಿಸಲ್ಪಟ್ಟಂತ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಬೇಡಿದ್ದೇವೆ ತಂದೆ. ಆಮೆನ್. So Psalm 105 and verse 16, we see the story of Joseph being written. 105ನೇ ಕೀರ್ತನೆ 16ನೇ ವಚನದಲ್ಲಿ ಯೋಸೇಫನ ಕುರಿತಾದಂತ ಕಥೆಯನ್ನು ನೋಡ್ತೇವೆ. And the Bible very clearly says that God called down a famine onto the land of Egypt. ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ದೇವರು ಸ್ವತಃ ಐಗುಪ್ತದಲ್ಲಿ ಬರಗಾಲ ತರ್ತಾ ಇದ್ದಾನೆ. It is not something that happened naturally. It is not something that happened because of somebody's decision or somebody's mistake. ಇದು ಯಾವುದೋ ಒಂದು ಅಚಾನಕ್ ಆಗ್ಲಿ ಅಥವಾ ಯಾರದೋ ಒಂದು ತಪ್ಪಿನಿಂದ ಆಗಲಿ ಅಥವಾ ಆಕಸ್ಮಿಕವಾಗಿ ನಡೆದಂತ ಘಟನೆ ಇದು ಅಲ್ಲ. But this is something that has happened because Bible very clearly says God called down a famine onto this land. ದೇವರ ವಾಕ್ಯ ಈ ಸಂದರ್ಭದ ಕುರಿತು ಅತಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ದೇವರು ಸ್ವತಃ ದೇಶದ ಮೇಲೆ ಬರಗಾಲವನ್ನು ತಂದನು. And God uses some of the harshest or some of the very hardest means in order to bring about the greatest of his purposes. ದೇವರು ಕೆಲವು ಬಹು ಕಠಿಣವಾದಂತ ತನ್ನ ಸಾಧನಗಳನ್ನು ಉಪಯೋಗಿಸಿಕೊಂಡು ಶ್ರೇಷ್ಠವಾದಂತವುಗಳನ್ನು ಹೊರಗೆ ತರಲು ಇಷ್ಟಪಡ್ತಾನೆ. If that famine there was not so severe, if it was not so harsh, then Joseph would not have gone to such a big position. ಒಂದು ವೇಳೆ ಆ ಬರಗಾಲ ಅನ್ನುವಂಥದ್ದು ಬಹು ಘೋರವಾಗಿ ಇಲ್ಲ ಅಂದ್ರೆ ಯೋಸೇಫನು ಅಷ್ಟು ದೊಡ್ಡ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದಿದ್ದಿಲ್ಲ. So we need to understand that the harder God works, the harsher the way seems, the glorious the result will be. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ಎಷ್ಟು ಕಠಿಣವಾಗಿ ವ್ಯವಹಾರ ಮಾಡ್ತಾರೋ, ಎಷ್ಟು ಕಠಿಣವಾದಂತ
ವಿಧಾನಗಳನ್ನು ಉಪಯೋಗಿಸ್ತಾನೋ ಇದಕ್ಕೆ ಫಲಿತಾಂಶ ಕೂಡ ಎಷ್ಟೋ ಮಹಿಮೆಯುಳ್ಳದಾಗಿರುತ್ತದೆ. This is the message of the Bible, even from Genesis chapter 1. ಇದು ಆದಿಕಾಂಡ 1ನೇ ಅಧ್ಯಾಯದಿಂದ ಬೈಬಲ್ ಕೊಡುವಂತ ಸಂದೇಶ ಆಗಿದೆ. The greater the darkness, the greater the chaos, the greater the emptiness, the more beautiful creation will be. ದೊಡ್ಡದಾದಂತ ಖಾಲಿತನ, ದೊಡ್ಡದಾದಂತ ಕತ್ತಲೆತನ, ದೊಡ್ಡದಾದಂತ ನೋಡ್ರಿ ಒಣಗಿರುವಂತ ವಿಷಯದಿಂದ ಸೃಷ್ಟಿ ಅತ್ಯದ್ಭುತವಾಗಿ ಹೊರಗೆ ಬರ್ತಾ ಇದೆ. And this is what happened to you and to me when it came to our salvation also. ಮತ್ತೆ ನಮ್ಮ ರಕ್ಷಣೆ ವಿಷಯದಲ್ಲಿ ಕೂಡ ಇದೇ ರೀತಿಯಾಗಿ ಸಂಭವಿಸುವಂತದ್ದಾಗಿದೆ. If the Lord's cross, if the cross of the Lord Jesus Christ was not so rough, not so harsh, not so bloody, then your salvation is not so great. ಕರ್ತನಾದ ಯೇಸು ಕ್ರಿಸ್ತರ ಶಿಲುಬೆ ಅಷ್ಟು ಕ್ರೂರವಾದಂಥದ್ದು, ಅಷ್ಟು ಭಯಂಕರವಾದಂತು, ಅಷ್ಟು ರಕ್ತಮಯವಾಗಿ ಇಲ್ಲದೆ ಹೋಗಿದೆ ಆದರೆ ನಿನ್ನ ರಕ್ಷಣೆಗೆ ಬೆಲೆ ಇಲ್ಲ. Our salvation is so great because of the so harsh judgment of God that fell on the Lord Jesus Christ. ಅದಕ್ಕಾಗಿ ನಮ್ಮ ರಕ್ಷಣೆ ಎನ್ನುವಂಥದ್ದು ಇಷ್ಟು ಶ್ರೇಷ್ಠವಾಗಿದೆ, ಯಾಕಂದ್ರೆ ದೇವರ ಉಗ್ರವಾದಂತಹ ಕೋಪ ಯೇಸು ಕ್ರಿಸ್ತರ ಮೇಲೆ ಶಿಲುಬೆ ಮೇಲೆ ಬೀಳ್ತಾ ಇದೆ. So here in this verse we see God worked in ways, 3 ways where Egypt did not have anything to solve its problem. ನೋಡ್ರಿ, ಇಲ್ಲಿ ದೇವರು ಒಂದು 3 ವಿಧಾನದಲ್ಲಿ ತನ್ನ ಕಾರ್ಯ ಮಾಡ್ತಾ ಇದ್ದಾನೆ. ಆದ್ರೆ ಐಗುಪ್ತಕ್ಕೆ ಈ ಪರಿಹಾರಕ್ಕೆ, ಈ ಸಮಸ್ಯೆಗೆ ಪರಿಹಾರನೇ ಇಲ್ಲ. When we read this actual happening in the book of Genesis, ಆದಿಕಾಂಡ ಪುಸ್ತಕದಲ್ಲಿ ಸಂಭವಿಸಿರುವಂತ ಈ ನಿಜ ಘಟನೆ ನಾವು ಓದಿದಾಗ, the first impossible situation for Egypt was it was not able to interpret the dream that Pharaoh got. ನೋಡ್ರಿ, ಮೊದಲನೇದಾಗಿ ಈ ಫರೋಹನು ಕಂಡಂತ ಈ ಕನಸು, ಇದಕ್ಕೆ ಕನಸಿನ ಅರ್ಥ ಹೇಳುವಂತವ್ರು ಯಾರು ಐಗುಪ್ತದಲ್ಲಿ ಕಾಣ್ತಾನೆ ಇಲ್ಲ. And he got so many people around him, wise people, intelligent people, educated people, but they were of no help when it came to interpret his dream. ಐಗುಪ್ತದಲ್ಲಿ ಎಷ್ಟೋ ದೊಡ್ಡ ವಿದ್ವಾಂಸರು, ಪಂಡಿತರು, ಜ್ಞಾನಿಗಳು ಕೂಡ ಇದ್ದರು ಕೂಡ, ಆದರೆ ಈ ಕನಸಿನ ಅರ್ಥ ಹೇಳುವಂತ ಸಂದರ್ಭದಲ್ಲಿ ಯಾರು ಕೈಲಾಗಲಾರದೆ ಹೋಗ್ತಾ ಇದ್ದಾರೆ. And the Bible is very clear that it says that they had to bring Joseph from the prison in order to interpret this dream. ಬೈಬಲ್ ಸ್ಪಷ್ಟವಾಗಿ ಈ ಸಂದರ್ಭದ ಕುರಿತು ಹೇಳ್ತಾ ಇದೆ, ಈ ಕನಸಿನ ಅರ್ಥವನ್ನು ತಿಳಿಸೋದಕ್ಕೋಸ್ಕರವಾಗಿ ಯೋಸೇಫನನ್ನು ಸೆರೆಮನೆಯಿಂದ ಮೇಲೆ ತರಬೇಕಾಯ್ತು. Genesis chapter 41 and verse 8. ಆದಿಕಾಂಡ 41ನೇ ಅಧ್ಯಾಯ 8ನೇ ವಚನ. It says, in the morning his mind was troubled, so he sent for all the musicians, the wise men of Egypt. Pharaoh told his dreams, but no one could interpret them for him. ಬೆಳಗ್ಗೆ ಅವನು ಮನದಲ್ಲಿ ಕಳವಳಗೊಂಡು ಐಗುಪ್ತ ದೇಶದಲ್ಲಿದ್ದ ಎಲ್ಲಾ ಜೋಯಿಸರನ್ನು, ವಿದ್ವಾಂಸರನ್ನು ಕರೆಸಿ ಅವರಿಗೆ ತನ್ನ ಕನಸನ್ನು ತಿಳಿಸಲಾಗಿ ಅದರ ಅರ್ಥವನ್ನು ಅವನಿಗೆ ಹೇಳಬಲ್ಲವರು ಅವರಲ್ಲಿ ಒಬ್ಬರು ಸಿಕ್ಕಲಿಲ್ಲ. The Bible very clearly says that all the wise men came, not even one was left out. Everybody was present there, but not even one could give an answer. ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ಎಲ್ಲಾ ಜೋಯಿಸರು, ಒಬ್ಬರು ಜೋಯಿಸರು ಕೂಡ ಬಿಡಲ್ಪಟ್ಟಿರ್ಲಿಲ್ಲ. ಎಲ್ಲರೂ ಬಂದಿದ್ದಾರೆ, ಆದ್ರೆ ಉತ್ತರ ಒಬ್ಬರು ಕೂಡ ಹೇಳಕ್ ಆಗ್ಲಿಲ್ಲ. They could not tell the meaning of the dream with their own wisdom, or even with the wisdom of magic or the wisdom of devil. ನೋಡ್ರಿ, ಅವರು ತಮ್ಮ ಸ್ವಜ್ಞಾನದಿಂದ ಆಗಲಿ, ಅಷ್ಟೇ ಅಲ್ಲ ಮ್ಯಾಜಿಕ್ ಅಂದ್ರೆ ಮಾಂತ್ರ ತಂತ್ರಜ್ಞಾನದಿಂದ ಕೂಡ ಅವರು ಉತ್ತರ ಹೇಳಲಾರದೆ ಹೋಗ್ತಾ ಇದ್ದಾರೆ. So we need to understand, sometimes God takes us through situations which you and I cannot understand. You don't see a solution with all your wisdom. ಅದಕ್ಕಾಗಿ ನಾವಿಲ್ಲಿ ತಿಳ್ಕೊಳ್ಬೇಕಾಗಿರುವಂತ ವಿಷಯ ಏನಂತಂದ್ರೆ, ದೇವರು ಕೆಲವು ಪರಿಸ್ಥಿತಿಗಳಿಂದ ನಮ್ಮನ್ನು ತಗೊಂಡು ಹೋಗ್ತಾ ಇದ್ದಾರೆ. ಯಾತಕ್ಕಾಗಿ ಅಂತಂತಂದ್ರೆ, ನಮ್ಮ ಸ್ವಜ್ಞಾನದಿಂದ ಅದು ಅರ್ಥ ಆಗಂಗಿಲ್ಲ. ನಮ್ಮ ಸ್ವಜ್ಞಾನದ ಮೇಲೆ ನಾವು ಅವಲಂಬವಾದ್ರೆ ಅದಕ್ಕೆ ಪರಿಹಾರ ನಮ್ಗೆ ಸಿಗೋದೇ ಇಲ್ಲ.
only when man's wisdom fails, there can be an entrance for Joseph, or there can be an entrance for Jesus in their life. ಯಾವಾಗ ಮನುಷ್ಯನ ಜ್ಞಾನ ವಿಫಲ ಆಗ್ತದೋ ಅಲ್ಲಿಯೇ ಯೇಸೇಫನ ಪ್ರವೇಶ ಆಗ್ತಾ ಇದೆ, ಅಲ್ಲಿಯೇ ಯೇಸು ಕ್ರಿಸ್ತರ ಪ್ರವೇಶ ಪ್ರಾರಂಭವಾಗುವಂತದ್ದಾಗಿದೆ. That is what the Bible very clearly says. The Bible says, where is the scholar? Where is the philosopher? Where is the wisdom of this age? ಅದಕ್ಕಾಗಿ ಬೈಬಲ್ ಸ್ಪಷ್ಟವಾಗಿ ಹೇಳ್ತಿದೆ, ಎಲ್ಲಿ ಜ್ಞಾನಿಗಳು, ಎಲ್ಲಿ ಪಂಡಿತರು, ಅವರ ಜ್ಞಾನ ಎಲ್ಲಿ, ಅವರ ಪಾಂಡಿತ್ಯ ಎಲ್ಲಿದೆ? Because man cannot comprehend the solution of God in the saving of the Lord Jesus Christ. ಅದಕ್ಕಾಗಿ ಮನುಷ್ಯನು ದೇವರು ಯೇಸು ಕ್ರಿಸ್ತರ ಮುಖಾಂತರವಾಗಿ ರಕ್ಷಿಸಿರುವಂತಹ ರಕ್ಷಣೆಯ ವಿಷಯ ಗ್ರಹಿಸಲಾರದೆ ಹೋಗ್ತಾ ಇದ್ದಾನೆ. So the first harsh way that God used was he baffled, he made a fool of all the wisdom of Egypt. They did not have an answer for their questions. ಅದಕ್ಕಾಗಿ ಮೊಟ್ಟ ಮೊದಲನೆಯ ದಾರಿ ಏನಂತಂದ್ರೆ, ದೇವರು ಐಗುಪ್ತದ ಜ್ಞಾನವೆಲ್ಲವೂ ಮೂರ್ಖತನವಾಗಿ ಮಾಡಿ ಐಗುಪ್ತದ ಜ್ಞಾನವೆಲ್ಲವೂ ಹೊಡೆದಾಕ್ತಾ ಇದ್ದಾನೆ. And then the second problem was, ಮತ್ತೆ ಎರಡನೆಯ ಸಮಸ್ಯೆ ಏನಂದ್ರೆ, after Joseph was brought and after he speaks to Pharaoh, ಯೋಸೇಫನು ಬಂದು ಫರೋಹನ ಜೊತೆ ಮಾತಾಡಿದ ನಂತರ in Genesis chapter 41 and verse 38, Pharaoh says, so Pharaoh asked them, can we find anyone like this man, one in whom is the Spirit of God? ಆದಿಕಾಂಡ 41ನೇ ಅಧ್ಯಾಯ 38ನೇ ವಚನದಲ್ಲಿ ಫರೋಹನು ಹೇಳ್ತಾ ಇದ್ದಾನೆ, ಫರೋಹನು ತನ್ನ ಪರಿವಾರದವರಿಗೆ, ಈತನಲ್ಲಿ ದೇವರ ಆತ್ಮ ಉಂಟಲ್ಲ, ಈತನಿಗಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೆ ಎಂದು ಹೇಳ್ತಾ ಇದ್ದಾನೆ. So the second thing is, without a man with the Spirit of God, you cannot understand anything of God's plans. ಅದಕ್ಕಾಗಿ ಯಾವುದೇ ದೇವರ ಯೋಜನೆ, ದೇವರ ಆತ್ಮ ಇಲ್ಲದ ಮನುಷ್ಯನ ಇಲ್ಲದೆ ಹೋದರೆ ನೀನು ಅರ್ಥ ಮಾಡಿಕೊಳ್ಳಲಾರಿ. Many times we try to battle our life, we try to move our lives, we try to do something without the help of the Spirit, and everything comes to a failure. ಅದಕ್ಕಾಗಿ ಅನೇಕ ಸಾರಿ ನಾವು ಎಷ್ಟೋ ಹೋರಾಟಗಳು, ಎಷ್ಟೋ ನಾವು ತೊಂದರೆಗಳು, ಎಷ್ಟೋ ಸಮಸ್ಯೆಗಳು ನಮ್ಮ ದೇವರ ಆತ್ಮ ಇಲ್ಲದೆ ಎದುರಿಸಲು, ಅವುಗಳನ್ನು ಸೋಲಿಸಲು ಪ್ರಯತ್ನಿಸ್ತೇವೆ, ವಿಫಲವಾಗಿ ಹೋಗ್ತಾ ಇದ್ದೇವೆ. Temporarily, without the Spirit, we may think that we are succeeding, but when it comes to eternity, when it comes to life after death, everything that you have done without the Spirit is a big failure. ತಾತ್ಕಾಲಿಕವಾಗಿ ನಿನಗೆ ಎಲ್ಲವೂ ಸುಲಭವಾಗಿ ನಾನು ಜಯಿಸ್ತಾ ಇದ್ದೀನಿ, ಸರಳವಾಗಿದೆ ಅಂತ ಹೇಳಿ ಅನ್ಕೊಳ್ತಾ ಇರ್ಬೋದಾದ್ರೆ, ನಿತ್ಯತ್ವದ ಕುರಿತು ಯೋಚನೆ ಮಾಡಿದೆ ಆದರೆ ನಿತ್ಯತ್ವದಲ್ಲಿ ಎಲ್ಲ ವಿಷಯಗಳು ದೇವರ ಆತ್ಮವಿಲ್ಲದೆ ಅವು ವಿಫಲವಾಗುವಂತವುಗಳಾಗಿವೆ. So God allowed a very harsh situation into Egypt, that without the Spirit of God, they had no solution to be able to handle that problem. ಅದಕ್ಕಾಗಿ ದೇವರೊಂದು ಸಮಸ್ಯೆ, ಒಂದು ಪರಿಹಾರ ಐಗುಪ್ತಕ್ಕೆ ಕಳಿಸ್ತಾ ಇದ್ದಾನೆ. ಆ ಸಮಸ್ಯೆಗೆ ಪರಿಹಾರ ಹೆಂಗ್ ಸಿಗ್ತದೆ ಅಂದ್ರೆ ಕೇವಲ ದೇವರ ಆತ್ಮ ಹೊಂದಿದವನು ಮಾತ್ರ ಇದ್ದಾಗ ಮಾತ್ರ. And thirdly, we need to understand, ಮೂರನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಏನಂದ್ರೆ, the situation would become so horrible in the dream that the 7 years of prosperity will be forgotten. ನೋಡ್ರಿ, ಆ ಕನಸಿನಲ್ಲಿ ಈ ರೀತಿಯಾಗಿ ಅರ್ಥ ಬರ್ತಾ ಇದೆ ಏನಂತಂದ್ರೆ, ಆ 7 ವರ್ಷದ ಸಮೃದ್ಧಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಆ 7 ವರ್ಷದ ಬರಗಾಲ ಮರ್ತು ಹೋಗ್ತಾರೆ. Because the Bible very clearly says that however prosperity, however much abundance you have, when God strikes it, you forget everything that you have. ಅದಕ್ಕಾಗಿ ಇನ್ನು ಎಷ್ಟೇ ಸಮೃದ್ಧಿ ಹೊಂದಿದ್ದರೂ ಕೂಡ ಬೈಬಲ್ ಹೇಳುವಂತದೇನಂದ್ರೆ ದೇವರು ಕೊಡುವಂಥದ್ದು ಮರ್ತು ಹೋಗ್ತೀರಿ. This was your situation, my situation, globally every person's situation. ಈ ವಚನ ನಿನ್ನ ಪರಿಸ್ಥಿತಿ, ನನ್ನ ಪರಿಸ್ಥಿತಿ, ಮತ್ತೆ ವಿಶ್ವದಲ್ಲೆಲ್ಲ ಇರುವಂತರ ಪರಿಸ್ಥಿತಿ ಆಗಿದೆ. The first thing is, you and I
with our own wisdom cannot handle our lives. ನೀನು ನಾನು ಯಾರೇ ಆಗಿರಲಿ ನಮ್ಮ ಸ್ವಂತ ಜ್ಞಾನದಿಂದ ನಾವು ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. Our wisdom is very small because we were not born with our wisdom. We cannot live with our wisdom. ಅದಕ್ಕಾಗಿ ನಮ್ಮ ಜ್ಞಾನ ಅನ್ನುವಂಥದ್ದು ಬಹಳ ಪರಿಮಿತವಾಗಿರುವಂತದ್ದು. ಆ ಜ್ಞಾನದಿಂದ ನಾವು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. Your wisdom did not give you birth. Your wisdom did not decide whether you should be male or female. Your wisdom did not decide who your parents are. ನಿನ್ನ ಜ್ಞಾನ ನಿನಗೆ ಜನ್ಮ ಕೊಟ್ಟಿಲ್ಲ. ನಿನ್ನ ಜ್ಞಾನ ನೀನು ಗಂಡ ಆಗಿರ್ಬೇಕು ಹೆಣ್ಣಾಗಿರ್ಬೇಕಂತ ಹೇಳಿ ಆಲೋಚಿಸಿಲ್ಲ. ನಿನ್ನ ಜ್ಞಾನ ನಿನ್ನ ತಂದೆ ತಾಯಿಗಳು ಯಾರಾಗಿರ್ಬೇಕಂತ ಹೇಳಿ ಅದು ನಿರ್ಣಯ ಮಾಡಿಲ್ಲ. Your wisdom is very small because it does not have the capacity to change situations, to change diseases, to change problems, or to change the world. ನಿನ್ನ ಸಮಸ್ಯೆ ನಿನ್ನ ಜ್ಞಾನ ಬಹಳ ಚಿಕ್ಕದಾಗಿದ್ದು ಅದು ಪರಿಸ್ಥಿತಿಗಳನ್ನು ರೋಗಗಳನ್ನು ಸಂಭವಿಸ್ತಿರುವಂತಹ ವಿಷಯಗಳನ್ನು ಬದಲಾಯಿಸಲಾರದು. So we need to understand that we cannot run our life with our earthly wisdom. ಅದಕ್ಕಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿದ್ದು ಏನಂದ್ರೆ ನಮ್ಮ ಈ ಭೂಲೋಕದ ಜೀವಿತ ನಮ್ಮ ಜ್ಞಾನದಿಂದ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. And then the second problem is all of us by birth have a dead spirit. ಅದಕ್ಕಾಗಿ ನಾವು ಎಲ್ಲರೂ ಪ್ರತಿಯೊಬ್ಬರು ಏನಾಗಿದ್ದೇವೆ ಅಂದ್ರೆ ಜನ್ಮದಿಂದಲೇ ಸತ್ತಂತ ಆತ್ಮದಿದಂತವರಾಗಿದ್ದೇವೆ. You may be born to the most spiritual person, but the moment you are born with a dead spirit. Nobody after Adam or Eve was born with a live spirit. ಅದಕ್ಕಾಗಿ ನೀನು ಬಹಳ ಒಳ್ಳೆಯ ಆತ್ಮೀಯನಿಗೆ ಹುಟ್ಟಿರ್ಬೋದು ಮತ್ತು ಬೇರೆ ಯಾರಿಗಾದ್ರೂ ನೀನು ಜನ್ಮಿಸಿರ್ಬೋದು. ಯಾರು ಒಬ್ಬರು ಕೂಡ ಆದಾಮ ಅವಳ ನಂತರ ಜೀವವುಳ್ಳಂತ ಆತ್ಮದಿಂದ ಹುಟ್ಟಿಲ್ಲ. Everybody who is born, the Bible says in Ephesians chapter 2, we are dead in our sins and trespasses. ಪ್ರತಿಯೊಬ್ಬರು ಎಫೆಸಿ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ ಪ್ರಕಾರವಾಗಿ ನಾವೆಲ್ಲರೂ ನಮ್ಮ ಆತ್ಮದಲ್ಲಿ ಸತ್ತಂತವರಾಗಿದ್ದೇವೆ. And then the third problem that we have is ಮೂರನೇ ಸಮಸ್ಯೆ ನಾವು ಹೊಂದಿರುವಂತದ್ದು ಏನಂದ್ರೆ all that you do, all that you imagine to do is nothing when it comes to stand before God. Your prosperity counts nothing. ನಾವು ಮಾಡುವಂತ ಪ್ರತಿಯೊಂದು ಕೂಡ ದೇವರ ಎದುರುಗಡೆ ಬಂದು ನಿಂತಾಗ ನಿನ್ನ ಸಮೃದ್ಧಿ ಸಂಪತ್ತಿ ಎಲ್ಲ ಶೂನ್ಯವಾಗಿರ್ತದೆ. So these were the three problems that have took hold of every person who is born into this earth. ಅದಕ್ಕಾಗಿ ಈ ಮೂರು ಸಮಸ್ಯೆಗಳು ಈ ಲೋಕದಲ್ಲಿ ಜನ್ಮಿಸಿರುವಂತಹ ಪ್ರತಿಯೊಬ್ಬ ಮನುಷ್ಯನಿಗೆ ಸುತ್ತುಕೊಂಡಿವೆ. And that is the reason why we see the Lord Jesus Christ came as the final, the only universal solution for every man. ಅದಕ್ಕಾಗಿ ನಾವು ಕಡೆಯದಾಗಿ ಕರ್ತನಾದ ಯೇಸು ಕ್ರಿಸ್ತನೇ ಸಾರ್ವ ಪ್ರಪಂಚಕ್ಕೆ ಈ ಪೂರ್ಣ ವಿಶ್ವಕ್ಕೆ ಒಂದು ಪರಿಹಾರವಾಗಿ ಈ ಲೋಕಕ್ಕೆ ಇಳಿದು ಬರ್ತಾ ಇದ್ದಾರೆ. The Lord Jesus has a solution for all your three problems. ಅದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತರು ನೀನು ಹೊಂದಿರುವಂತಹ ಈ ಮೂರು ಸಮಸ್ಯೆಗೂ ಆತನೇ ಪರಿಹಾರವಾಗಿದ್ದಾನೆ. The Lord Jesus came into this world not with human wisdom, the Bible says, but he was the wisdom of God. ಕರ್ತನಾದ ಯೇಸು ಕ್ರಿಸ್ತರು ಮಾನವ ಜ್ಞಾನದಿಂದ ಬಂದಂತವನೆಲ್ಲ ಬೈಬಲ್ ಹೇಳ್ತಾ ಇದೆ ಆತನೇ ಪರಲೋಕದಿಂದ ನಮಗೆ ಇಳಿದು ಬಂದಂತ ಜ್ಞಾನವಾಗಿದ್ದಾನೆ. That's why 1 Corinthians and chapter 1 is very clear on this. ಅದಕ್ಕೋಸ್ಕರವೇ ಮೊದಲನೇ ಕೊರಿಂಥಿ 1ನೇ ಅಧ್ಯಾಯ ಈ ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ. And verse 22 and 23 it says, 1 Corinthians chapter 1 verses 22 and 23, Jews demanded miraculous signs, Greeks look for wisdom, but we preach Christ crucified, a stumbling block to the Jews and foolishness to the Gentiles. But to those whom God has called, both Jews and Greeks, Christ, the power of God and the wisdom of God. ಮೊದಲನೇ ಕೊರಿಂಥಿ 1ನೇ ಅಧ್ಯಾಯ 22, 23, 24 ವಚನಗಳು. ಯೆಹೂದ್ಯರು ಸೂಚಕ ಕಾರ್ಯಗಳನ್ನು ಕೇಳುತ್ತಾರೆ,
ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ, ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ. ಇಂತಹ ಕ್ರಿಸ್ತನ ಸಂಗತಿಯು ಯಹೂದ್ಯರಿಗೆ ವಿಘ್ನವೂ ಅನ್ಯ ಜನರಿಗೆ ಹುಚ್ಚು ಮಾತು ಆಗಿದೆ. ಆದರೆ ದೇವರಿಂದ ಕರೆಸಿಕೊಂಡವರು ಯಹೂದ್ಯರಾಗಲಿ ಗ್ರೀಕರಾಗಲಿ ಅವರಿಗೆ ಇಂಥವನು ದೇವರ ಶಕ್ತಿಯು ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ. He is the only one. He is the only one ever born into this earth who was the wisdom of God. ಆತನೊಬ್ಬನೇ ಕೇವಲ ದೇವರ ಜ್ಞಾನವಾಗಿ ಈ ಲೋಕದಲ್ಲಿ ಜನ್ಮಿಸಿದ್ದಾನೆ. The Bible doesn't say he has the wisdom of God. Bible says he is the wisdom of God. ಆತನು ಜ್ಞಾನ ಹೊಂದಿದ್ದನು ಅಂತ ಹೇಳಿ ಬೈಬಲ್ ಹೇಳ್ತಾ ಇಲ್ಲ, ಆತನು ಜ್ಞಾನ ಹೊಂದಿದ್ದಾನೆ ಅಂತ ಹೇಳಿ ಬೈಬಲ್ ಹೇಳ್ತಾ ಇದೆ. He himself, by his very being, by his very nature, was the wisdom of God. ಆತನು ಸ್ವತಃ ತನ್ನಷ್ಟಕ್ಕೆ ತಾನೇ ದೇವರ ಜ್ಞಾನವಾಗಿದ್ದಾನೆ. So that means that you and I can find a solution only in the Lord Jesus Christ, because he is the wisdom of God. ಅದಕ್ಕಾಗಿ ನಾನು ನೀನು ಕೇವಲ ಕರ್ತನಾದ ಯೇಸು ಕ್ರಿಸ್ತರಲ್ಲಿ ಮಾತ್ರ ಪರಿಹಾರ ಕಂಡುಕೊಳ್ಳಲು ಸಾಧ್ಯ. ಯಾಕಂದ್ರೆ ಆತನೇ ದೇವರ ಜ್ಞಾನವಾಗಿದ್ದಾನೆ. And then secondly we see, ಎರಡನೇದಾಗಿ ನಾವು ನೋಡ್ತೇವೆ, after Adam and Eve, the Lord Jesus was the only one who was born with a spirit that was alive. ಆದಾಮ ಹವ್ವಳ ನಂತರ ಕರ್ತನಾದ ಯೇಸು ಕ್ರಿಸ್ತರು ಮಾತ್ರ, ಕೇವಲ ಆತನೊಬ್ಬನು ಮಾತ್ರ ಜೀವವುಳ್ಳ ಆತ್ಮ ಹೊಂದಿದವನಾಗಿ ಜನ್ಮಿಸಿದ್ದಾನೆ. And that is why the Gospel of Luke, when he is writing about the birth of the Lord Jesus, he uses these words. ಅದಕ್ಕಾಗಿ ಲೂಕ್ ಸುವಾರ್ತೆ ಬರೆಯುವಂತ ಸಮಯದಲ್ಲಿ ಈ ಮಾತನ್ನು ಆತನು ಬರಿತಾ ಇದ್ದಾನೆ. When you come to Luke and in chapter 1 as to the birth of the Lord Jesus Christ, ಲೂಕ್ ಸುವಾರ್ತೆ ಮೊದಲನೇ ಅಧ್ಯಾಯ ಬಂದಾಗ ಇಲ್ಲಿ ಯೇಸು ಕ್ರಿಸ್ತರ ಜನ್ಮ ಸಂದರ್ಭದ ವಿಷಯದಲ್ಲಿ ನೋಡುವಾಗ, so the Bible is very clear that the one who will be born by the power of God. ನೋಡ್ರಿ, ಜನ್ಮಿಸುವಂತ ಮಗು ದೇವರ ಶಕ್ತಿ, ದೇವರ ಬಲ ಹೊಂದಿದವನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. Luke chapter 1 and verse 32 and or 31 and 32, it says, you will be with a child and give birth to a son, and you are to give him the name Jesus. He will be great and will be called the Son of the Most High. The Lord God will give him the throne of his father David. ಲೂಕ್ ಸುವಾರ್ತೆ ಮೊದಲನೇ ಅಧ್ಯಾಯ 31-32 ವಚನಗಳು. ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. And verse 35 it says, the angel answered, the Holy Spirit will come upon you, and the power of the Most High will overshadow you. So the Holy One to be born will be called the Son of God. 35ನೇ ವಚನದಲ್ಲಿ ದೇವದೂತನು ಉತ್ತರ ಕೊಡ್ತಾ ಇದ್ದಾನೆ, ದೂತನು ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. So here it says that the Lord Jesus is filled with the Spirit of God. He was born with the Spirit of God. He had the fullness of the Spirit of God. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಕರ್ತನಾದ ಯೇಸು ಕ್ರಿಸ್ತರು ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟಿದ್ದರು, ಪರಿಶುದ್ಧಾತ್ಮನಿಂದ ಜನ್ಮಿಸಿದರು, ಪರಿಶುದ್ಧಾತ್ಮನಿಂದ ಅವರು ಜೀವಿಸ್ತಾ ಇದ್ದರು. And then finally we see he had the third solution for our problem. ಕೊನೆಯದಾಗಿ ನಮ್ಮ ಮೂರನೆಯ ಸಮಸ್ಯೆಗೆ ಕೂಡ ಆತನೇ ಪರಿಹಾರ ಆಗಿದ್ದಾನೆ. He came into such a situation that he was ready to be made empty, completely forgotten, like the famine made Egypt forget about the prosperity. ನೋಡ್ರಿ, ಯೇಸು ಕ್ರಿಸ್ತರು ಪರಿಪೂರ್ಣವಾಗಿ ತನ್ನನ್ನು ತಾನು ಖಾಲಿ ಮಾಡೋದಕ್ಕೋಸ್ಕರ
ತಾನು ಇಷ್ಟಪಡ್ತಾ ಇದ್ದೇನೆ. ಯಾವ ರೀತಿ ಐಗುಪ್ತ ಆ 7 ವರ್ಷದ ಸಮೃದ್ಧಿಯನ್ನು ಮರೆತು ಹೋಗಿತೋ ಅದೇ ರೀತಿಯಾಗಿ ಸಂಪೂರ್ಣವಾಗಿ ಯೇಸು ಕ್ರಿಸ್ತರು ಖಾಲಿ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. Jesus is the wisdom of God. He in his wisdom has a solution for your problem. ಯೇಸು ಕ್ರಿಸ್ತರು ದೇವರ ಜ್ಞಾನ ಆಗಿದ್ದಾರೆ. ಆತನೇ ನಿನ್ನ ಸಮಸ್ಯೆಗೆ ದೇವರಿಂದ ಪರಿಹಾರ ಕೂಡ ಆಗಿದ್ದಾನೆ. He not only earthly problems, not only physical problems, not only medical problems, but even spiritual, eternal problems. ಕೇವಲ ಭೂಲೋಕದ ಮತ್ತೆ ಶಾರೀರಿಕವಾದಂಥದ್ದು ಈ ಸಮಸ್ಯೆಗಳೆಲ್ಲ ಆತನು ಪರಲೋಕದ ಎಲ್ಲಾ ಸಮಸ್ಯೆಗಳಿಂದ ಕೂಡ ನಿನಗೆ ಆತನು ಬಿಡುಗಡೆ ಕೊಡುವಂತನಾಗಿದ್ದಾನೆ. He has the wisdom of God to solve the eternal problem of man's sin. ಮಾನವನ ನಿತ್ಯತ್ವದ ಸಮಸ್ಯೆಯಾಗಿರುವಂತ ಪಾಪಕ್ಕೆ ಪರಿಹಾರ ಕೊಡೋದಕ್ಕಾಗಿ ಯೇಸು ಕ್ರಿಸ್ತರೇ ಪರಿಹಾರ ಆಗಿದ್ದಾರೆ. And secondly, we see the Lord Jesus Christ, he in his very nature has the Spirit of God to be able to give you the solution of God. ಕರ್ತನಾದ ಯೇಸು ಕ್ರಿಸ್ತರು ಸ್ವತಃ ದೇವರ ಆತ್ಮವಾಕ್ಯಕ್ಕಾಗಿ ಆತನೇ ನಿನ್ನ ಸಮಸ್ಯೆಗೆ ಪರಿಹಾರ ಕೊಡುವಂತ ಜ್ಞಾನ ಆಗಿದ್ದಾನೆ. And then both of this was not enough. He had to become empty. He had to leave everything. He had to forsake everything on the cross and become empty on the cross. ಎರಡು ಸಾಕಾಗ್ಲಿಲ್ಲ. ಅದಕ್ಕಾಗಿ ಆತನು ಸಂಪೂರ್ಣವಾಗಿ ಖಾಲಿಯಾಗಿ ಆ ಘೋರವಾದ ಶಿಲುಬೆ ಮೇಲೆ ತನ್ನನ್ನು ತಾನು ಸಂಪೂರ್ಣವಾಗಿ ಬರಿದು ಮಾಡಿಕೊಳ್ತಾ ಇದ್ದಾನೆ. If the Lord had the wisdom and the Spirit, but he did not become empty like the famine in Egypt, you and I can never get a solution from God. ಯೇಸು ಕ್ರಿಸ್ತರು ದೇವರ ಜ್ಞಾನವಾಗಿತ್ತು, ದೇವರ ಆತ್ಮವಾಗಿತ್ತು. ಐಗುಪ್ತದಲ್ಲಿ ಬರಗಾಲದ ನಿಮಿತ್ತ ಯಾವ ರೀತಿ ಸಂಪೂರ್ಣ ಖಾಲಿಯಾಗಿತ್ತು, ಅದೇ ರೀತಿಯಾಗಿ ಯೇಸು ಕ್ರಿಸ್ತರು ಸಂಪೂರ್ಣವಾಗಿ ಖಾಲಿ ಮಾಡಿಕೊಳ್ಳದೆ ಹೋಗಿದ್ದೇ ಆದರೆ ನನ್ನ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇದ್ದಿಲ್ಲ. So we need to look back. We need to look back to Calvary and say, Lord, you have been my wisdom. You have been full of the Spirit. But most of all, in spite of having this, you have emptied yourself for me on the cross. Thank you for forgiving my sins. ನೀವು ಹಿಂದೆ ತಿರುಗಿ ನೋಡು, ಕರ್ತನಾದ ಯೇಸು ಕ್ರಿಸ್ತರೇ, ನೀವು ದೇವರ ಜ್ಞಾನವಾಗಿದ್ದೀರಿ, ದೇವರ ಆತ್ಮವಾಗಿದ್ದೀರಿ. ಆದರೂ ಕೂಡ ನನಗೋಸ್ಕರವಾಗಿ ಕಲ್ವರಿ ಶಿಲುಬೆ ಮೇಲೆ ಸಂಪೂರ್ಣವಾಗಿ ನನ್ನ ಪಾಪಕ್ಕಾಗಿ ನೀನು ಬರಿದಾಗಿ ಖಾಲಿ ಆಗಿದ್ದಕ್ಕಾಗಿ ನಿನಗೆ ಕೃತಜ್ಞತೆಗಳು ಅಂತ ಹೇಳಿ ಸಲ್ಲಿಸಿ. Lord, whatever problem I am going through, I believe that because you emptied yourself for me, you can bring out spiritual fullness in my life again. ಓ ದೇವರೇ, ಓ ಕರ್ತನೆ, ನೀನೇ ನನಗೋಸ್ಕರವಾಗಿ ನನ್ನ ಸಮಸ್ಯೆ ನನ್ನ ಪ್ರತಿಯೊಂದು ಇಕ್ಕಟ್ಟಿಗೋಸ್ಕರವಾಗಿ ನೀನು ಸಂಪೂರ್ಣವಾಗಿ ಖಾಲಿ ಮಾಡ್ಕೊಂಡಿದ್ದಿ. ನೀನು ಖಾಲಿ ಆಗೋದ್ರಿಂದ ನನ್ನೊಳಗಡೆ ಆತ್ಮೀಯವಾದಂತ ಪರಿಪೂರ್ಣ ತರ್ತಿ ಅಂತ ಹೇಳಿ ನಾನು ನಂಬುತ್ತೇನೆ. My dear brother and sister, whatever problem you are going through, whatever pain you are going through, whatever suffering you are going through, whatever sin you are going through, the Lord Jesus has a solution. ಓ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯಾವುದೇ ಸಮಸ್ಯೆಯಿಂದ ನೀವು ಹೋಗ್ತಾ ಇರ್ಬೋದು, ಯಾವುದೇ ಇಕ್ಕಟ್ಟಿನಲ್ಲಿ, ಯಾವುದೇ ತೊಂದರೆಯಲ್ಲಿ, ಯಾವುದೇ ಶೋಧನೆಗಳಲ್ಲಿ, ಯಾವುದೇ ಪಾಪದ ಮುಖಾಂತರವಾಗಿ ಹೋಗ್ತಾ ಇದ್ರು ಕೂಡ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತರೇ ನಿಮಗೆ ಪರಿಹಾರವಾಗಿದ್ದಾರೆ. Because he doesn't just have the wisdom, but not only the Spirit, but he also has the sacrifice to be able to not solve your problem, but become the solution of your problem. ಆತನು ಕೇವಲ ದೇವರ ಜ್ಞಾನವಾಗಿರಷ್ಟೇ ಅಲ್ಲದೆ, ಆತನು ದೇವರ ಆತ್ಮ ಅಷ್ಟೇ ಆಗಿರದೆ, ನಿನಗೋಸ್ಕರ ನನಗೋಸ್ಕರ ನಿನ್ನ ಪಾಪದ ಪರಿಹಾರಕ್ಕೋಸ್ಕರವಾಗಿ ಆತನು ಬಲಿಯಾಗಿ ನಿನಗೂ ನನಗೂ ಆತನು ಸಮಸ್ಯೆಗೆ ಪರಿಹಾರ ಆತನೇ ಆಗಿದ್ದಾನೆ. How beautifully we can look back to Calvary and say, Lord, I thank you. When I was a fool, you became my wisdom. When I was carnal, you became my spirit. And when I was empty, you became my fullness. ಅದಕ್ಕೋಸ್ಕರವಾಗಿ ಆ ಶಿಲುಬೆ ಕಡೆಗೆ ಎಷ್ಟು ಅದ್ಭುತವಾದಂತಹ ವಿಷಯಗಳಿಗೆ ನೋಡೋಣ. ಹೋದವರೇ, ನಾನು ಮೂರ್ಖನಾಗಿದ್ದೇನು, ನನ್ನ ಜ್ಞಾನ ನೀನಾಗಿದ್ದಿ. ಓ ಕರ್ತನೆ, ನಾನು ಶಾರೀರಿಕ ವ್ಯಕ್ತಿ ಆಗಿದ್ದೇನು, ನೀನು ನನ್ನನ್ನು ಆತ್ಮೀಯವಾಗಿ ಮಾಡಿದಿ. ಅಷ್ಟೇ ಅಲ್ಲ, ನಾನು ಸಂಪೂರ್ಣವಾಗಿ ಖಾಲಿಯಾಗಿದೆ. ನನ್ನ ಆತ್ಮೀಯ ಪರಿಪೂರ್ಣತೆ ನೀನಾಗಿದ್ದಕ್ಕಾಗಿ ಸ್ತೋತ್ರ. Because if you were not there on the throne,
My famine would have killed me. My famine would have taken me away. I do not have a solution outside you, Lord. ಓ ಕರ್ತನೆ, ನೀನು ಸಿಂಹಾಸನದ ಮೇಲೆ ಇಲ್ಲದೆ ಹೋಗಿದ್ದೆ ಆದರೆ ಈ ಬರಗಾಲ ನನ್ನನ್ನು ಖಾಲಿ ಮಾಡುತ್ತಿತ್ತು. ಈ ಬರಗಾಲ ನನಗೆ ತಿಂದಾಕಿ ನನಗೆ ನಾಶ ಮಾಡ್ತಿತ್ತು ಸ್ವಾಮಿ. I thank you for through the famine, I knew you as my wisdom. For through the famine, I knew you as my spiritual strength. For through the famine, I knew you as my Savior. ಓ ಕರ್ತನೆ, ಈ ಬರಗಾಲಕ್ಕಾಗಿ ಸ್ತೋತ್ರ. ಈ ಬರಗಾಲದ ಮುಖಾಂತರವಾಗಿ ನೀ ನನ್ನ ಜ್ಞಾನ ಆಗಿದೆ. ಈ ಬರಗಾಲದ ಮುಖಾಂತರವಾಗಿ ನನ್ನ ಆತ್ಮ ಆಗಿದೆ. ಈ ಬರಗಾಲದ ಮುಖಾಂತರವಾಗಿ ನನ್ನನ್ನು ನೀನು ಸಂಪೂರ್ಣವಾಗಿ ಮಾಡ್ತಾ ಇದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. As you understand the beauty of the cross, the sacrifice that the Lord did, let us worship the Lord for becoming not only our wisdom, not only our spiritual source, but also our ultimate sacrifice. ಈ ಶಿಲುಬೆಯ ಅದ್ಭುತ ಸೌಂದರ್ಯವನ್ನು ಅರ್ಥ ಮಾಡಿಕೊಂಡು ಕರ್ತನು ನನ್ನ ಜ್ಞಾನ ಆಗಿದ್ದಕ್ಕಷ್ಟೇ ಅಲ್ಲ, ನನ್ನ ಆತ್ಮೀಯ ವಿಷಯ ಆಗಿದ್ದಕ್ಕಾಗಿ ಅಷ್ಟೇ ಅಲ್ಲ, ಅದ್ಭುತವಾದ ನನ್ನ ರಕ್ಷಕನಾಗಿ ನನಗೆ ಸಮೃದ್ಧಿಯಲ್ಲಿ ತಂದಿದ್ದಕ್ಕಾಗಿ ಆತನಿಗೆ ಕೃತಜ್ಞತೆ ಸಲ್ಲಿಸೋಣ. And may we worship the Lord in a worthy manner for all that He has become for us on the cross. ಕಲ್ವರಿ ಶಿಲುಬೆ ಮೇಲೆ ನಮ್ಮ ಎಲ್ಲ ವಿಷಯಗಳಿಗಾಗಿ ಆತನು ಬದಲಾಗಿದ್ದಕ್ಕಾಗಿ ಆತನಿಗೆ ಯೋಗ್ಯವಾದ ಆರಾಧನೆ ಸಲ್ಲಿಸೋಣ. Let us pray. ಪ್ರಾರ್ಥನೆ ಮಾಡೋಣ. Our loving, living heavenly Father, ನಮ್ಮ ಜೀವವುಳ್ಳಂತ ಪ್ರೀತಿಯುಳ್ಳಂತ ಪರಲೋಕದ ತಂದೆ, we worship you for becoming our wisdom, our only wisdom, with a spiritual solution for our life. ಓ ದೇವರೇ, ನೀನೇ, ಕೇವಲ ನೀನೇ ಮಾತ್ರ ನನ್ನ ಜ್ಞಾನ ಆಗಿ ನನ್ನ ಆತ್ಮೀಯ ಪರಿಹಾರ ಆಗಿದ್ದಕ್ಕಾಗಿ ಸ್ತೋತ್ರ. Thank you, O Lord, that our solution was not just because of wisdom or spirit, but because of your ultimate sacrifice on the cross. ಓ ಕರ್ತನೆ, ನಮ್ಮ ಜ್ಞಾನದಿಂದ ಪರಿಹಾರ ಅಷ್ಟೇ ಅಲ್ಲ, ಆತ್ಮದಿಂದ ವಿಷಯದಲ್ಲಿ ಅಷ್ಟೇ ಅಲ್ಲ, ಸಂಪೂರ್ಣವಾದಂತ ಬಲಿಯಾಗ ಅರ್ಪಿಸಿ ನೀ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. Worship you, O Lord, for bringing us out of every spiritual famine in order to be able to worship you and lift your name on high. ಕರ್ತನೆ, ಎಲ್ಲಾ ಆತ್ಮೀಯ ಬರಗಾಲದಿಂದ ಹೊರಗಡೆ ತಂದು ನಿನಗೆ ಆರಾಧಿಸುವಂತೆ ಮಾಡಿದ್ದಕ್ಕಾಗಿ ಕರ್ತನೆ, ನಿನಗೆ ಸ್ತುತಿ, ಸ್ತೋತ್ರ, ಆರಾಧನೆ ಸಲ್ಲಿಸ್ತೇನೆ. For this, and we pray that you might bless our time of worship. ಓ ದೇವರೇ, ಈ ಸಮಯ, ಆರಾಧನೆಯ ಸಮಯ ನಮಗೆ ಆಶೀರ್ವಾದಕವಾಗಿ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. For this we pray with thanksgiving in the highly exalted name of our Lord and Savior Jesus Christ. ಈ ಪ್ರಾರ್ಥನೆ ನಮ್ಮ ಕರ್ತನು ರಕ್ಷಕನಾಗಿರುವಂತ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತಿದ್ದೇವೆ ತಂದೆ. Amen.